ಮಂಡ್ಯದಲ್ಲಿ ಮಗು ಸಾವಿನ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ವಾಹನಗಳ ತಪಾಸಣೆ ಬಗ್ಗೆ ಟ್ರಾಫಿಕ್ ಪೊಲೀಸರಿಗೆ ಒಂದು ಸೂಚನೆಯನ್ನು ಕೊಡಲಾಗಿದೆ. ಸುತ್ತೋಲೆಯನ್ನು ರಿಲೀಸ್ ಮಾಡಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕ ಸಲೀಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸರಿಯಾದ ಸುರಕ್ಷತಾ ಕ್ರಮ ಕೈಗೊಳ್ಳದೆ ತಪಾಸಣೆ ಮಾಡುವ ಹಾಗಿಲ್ಲ. ಸುತ್ತೋಲೆಯಲ್ಲಿನ ಎಲ್ಲ ಅಂಶಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಮಂಡ್ಯದಲ್ಲಿ ಒಂದು ದುರಂತ ಸಂಭವಿಸಿದೆ. ಒಂದು ಮಗು, ಏನೂ ಅರಿಯದ ಮುಗ್ಧ ಕಂದಮ್ಮ ಈ ಪೊಲೀಸರ ಅಜಾಗರೂಕತೆಗೆ ಬಲಿಯಾಗಿತ್ತು. ಒಮ್ಮೆಲೆ ಹಾರು ಬಂದು ನಿಲ್ಲಿಸೋದು, ಗಾಡಿಯನ್ನು ತಡೆಯೋದು, ಸುಖ ಸುಮ್ಮನೆ ಎಲ್ಲಿ ಬೇಕು ಅಲ್ಲಿ. ಗೊತ್ತೇ ಇರೋದಿಲ್ಲ, ಅವ್ರು ಏನು ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡೋದಿಲ್ಲ. ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ, ಇಬ್ಬರೇ ಕೂತಿರ್ತಾರೆ, ಇಬ್ಬರೂ ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ. ಆದರೂ ಕೂಡ ತಡೆದು ನಿಲ್ಲಿಸಬೇಕು, ಸುಖ ಸುಮ್ಮನೆ ನಿಲ್ಲಿಸ್ತಾ ಇದೆ. ಆದರೆ ಈಗ ಪೊಲೀಸ್ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಏನೆಲ್ಲ ಇದೆ ಹೊಸ ರೂಲ್ಸ್ನಲ್ಲಿ? ಕಾರಣ ಇಲ್ಲದೆ ವಾಹನಗಳನ್ನು ತಡೆದು ತಪಾಸಣೆ ಮಾಡಬಾರ್ದು. ಯಾವುದೇ ಕಾರಣ ಇಲ್ಲದೆ ತಪಾಸಣೆ ಮಾಡುವ ಹಾಗಿಲ್ಲ. ವೆಹಿಕಲ್ಗಳನ್ನು ನಿಲ್ಲಿಸುವ ಹಾಗಿಲ್ಲ. ಕಣ್ಣಿಗೆ ಕಾಣುವ ನಿಯಮ ಉಲ್ಲಂಘನೆ ಕಂಡ್ರೆ ಮಾತ್ರ ನಿಲ್ಲಿಸಬೇಕು. ಅಂದರೆ ಕಾರ್ ಆದರೆ ಸೀಟ್ ಬೆಲ್ಟ್ ಹಾಕದೇ ಇರೋದು, ನಂಬರ್ ಪ್ಲೇಟ್ ಇಲ್ಲದೆ ಇರೋದು, ಬೈಕ್ ಅಂತಾದರೆ ಹೆಲ್ಮೆಟ್ ಇಲ್ಲದೆ ಇರೋದು, ಟ್ರಿಬಲ್ ರೈಡಿಂಗು ಅಥವಾ ಸಿಗ್ನಲ್ ಜಂಪು, ಈ ಥರದ್ದು ಕಣ್ಣಿಗೆ ಕಾಣುವಂಥ ನಿಯಮ ಉಲ್ಲಂಘನೆ ಆದರೆ ಮಾತ್ರ ತಡೆದು ನಿಲ್ಲಿಸಬೇಕು. ಜಿಗ್ಜ್ಯಾಗ್ ಮಾದರಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನ ತಡಿಬಾರ್ದು. ಮುಂದೆ ಹಿಂದೆಯಿಂದ ಜಿಗ್ಜ್ಯಾಗ್ನಲ್ಲಿ ಹಾಕಿರ್ತಾರಲ್ಲ ಬ್ಯಾರಿಕೇಡ್, ಆ ಥರ ಹಾಗೆ ನಿಲ್ಲಿಸುವ ಹಾಗಿಲ್ಲ. ರಸ್ತೆಯಲ್ಲಿ ದಿಢೀರನೆ ಜಿಗಿದು ಬಂದು, ಏನೋ ಪ್ರತ್ಯಕ್ಷವಾಗಿ ಬಂದು ಗಾಡಿಗಳನ್ನು ನಿಲ್ಲಿಸೋ ಹಾಗಿಲ್ಲ, ವಾಹನಗಳನ್ನು ತಡೆಯೋ ಹಾಗಿಲ್ಲ. ಬೈಕ್ನ ಹಿಂಬದಿ ಕೂತ ಸವಾರನನ್ನು ಹಿಡಿದು ಎಳೆದಾಡುವಂತಿಲ್ಲ. ನಿಲ್ಲಿಸಲಿಲ್ಲ ಅಂಥೇಳಿ ಹಿಂಬದಿ ಯಾರೋ ಕೂತಿರ್ತಾರೆ, ಕೋ ರೈಡರು, ಅವನನ್ನು ಬೆನ್ನಿಂದ ಹಿಡಿದು ಎಳೆಯೋದು, ಹಿಂಸೆ ಮಾಡೋದು, ಎಳೆದು ಕೆಳಗಡೆ ಹಾಕ್ಬಿಡೋದು, ದಬ್ಬೋದು, ಈ ಥರದ್ದೆಲ್ಲ ಮಾಡೋ ಹಾಗಿಲ್ಲ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಹಾಗಿಲ್ಲ. ಬೈಕ್ನ ಹಿಂಬದಿಯಲ್ಲಿ ಕೂತಂಥ ಸವಾರನನ್ನು ಮ್ಯಾನ್ ಹ್ಯಾಂಡಲ್ ಮಾಡೋ ಹಾಗಿಲ್ಲ. ತಪಾಸಣೆಯ ನೆಪದಲ್ಲಿ ವಾಹನಗಳ ಕೀ ತೆಗೆದುಕೊಳ್ಳುವಂತೆಯೂ ಇಲ್ಲ. ಇದೆಲ್ಲವೂ ಕೂಡ ಹೊಸ ರೂಲ್ಸ್. ಪ್ರಜ್ವಲ್ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್, ಇದರ ಪೈಕಿ ಅನೇಕ ರೂಲ್ಸ್ಗಳು ಈ ಹಿಂದೆಯೂ ಕೂಡ ಇದ್ದು, ಆದರೆ ಪೊಲೀಸರು ಯಾವುದನ್ನು ಪಾಲನೆ ಮಾಡ್ತಾ ಇರಲಿಲ್ಲ. ಈಗ ಹೊಸ ಸುತ್ತೋಲೆ ಬಂದಿದೆ, ಇದು ಎಷ್ಟರ ಮಟ್ಟಿಗೆ ಪಾಲನೆ ಆಗುತ್ತೆ ಅಂತ, ಜೊತೆಗೆ ಈ ಸುತ್ತೋಲೆಯಲ್ಲಿ ಏನೆಲ್ಲ ಇದೆ ಇಂಪಾರ್ಟೆಂಟ್ ಪಾಯಿಂಟ್ಸ್? ವಾಸುದೇವ್, ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರು ತಪಾಸಣೆ ವೇಳೆಯಲ್ಲಿ ಮಗು ಮೃತಪಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರೇನಿದ್ದಾರೆ, ಒಂದು ಸುತ್ತೋಲೆಯನ್ನ ಕೂಡ ಹೊರಡಿಸಿದ್ದಾರೆ. ಘಟನೆಯಲ್ಲಿ ಸರಿಯಾದಂತಹ ಒಂದು ಸುರಕ್ಷತಾ ಕ್ರಮ ತೆಗೆದುಕೊಳ್ಳದೆ ಇರುವಂತಹ ಕಾರಣದಿಂದಲೇ ಈ ಒಂದು ಅವಘಡ ಸಂಭವಿಸಿದೆ ಅನ್ನುವಂತ ಒಂದು ವಿಚಾರ ಅದು ಗೊತ್ತಾಗಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಸುರಕ್ಷತಾ ಕ್ರಮಗಳ ಬಗ್ಗೆ ಸುತ್ತೋಲೆಯನ್ನು ಈಗಾಗಲೇ ಹೊರಡಿಸಲಾಗಿರುವಂತದ್ದು. ಅಂದ್ರೆ ಪೊಲೀಸರು ದಾಖಲೆ ಪರಿಶೀಲನೆಗೆ ಕಾರಣವಿಲ್ಲದೆ ವಾಹನಗಳನ್ನ ತಡೆದು ತಪಾಸಣೆಗೆ ಒಳಪಡಿಸುವಂತಿಲ್ಲ ಅನ್ನುವಂಥದ್ದೇ ಇದು ಪ್ರಮುಖವಾಗಿರುವಂತಹ ಒಂದು ವಿಚಾರ. ಕಣ್ಣಿಗೆ ಕಾಣುವ ನಿಯಮಗಳ ಉಲ್ಲಂಘನೆ ಕಂಡು ಬಂದಲ್ಲಿ ಮಾತ್ರ ವಾಹನವನ್ನ ನಿಲ್ಲಿಸಬೇಕು. ಹೆದ್ದಾರಿಗಳಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ವಾಹನಗಳನ್ನ ಕೂಡ ತಡಿಬಾರದು. ರಸ್ತೆಯಲ್ಲಿ ದಿಢೀರನೆ ಅಡ್ಡ ಬಂದು ವಾಹನ ನಿಲ್ಲಿಸುವಂತಿಲ್ಲ. ಬೈಕ್ನ ಹಿಂಬದಿ ಸವಾರನ್ನ ಹಿಡಿದು ಎಳೆಯುವಂತಿಲ್ಲ. ಈ ರೀತಿಯ ಸಾಕಷ್ಟು ಅಂಶಗಳನ್ನ ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ. ಮತ್ತೊಂದು ಕಡೆಗಳಲ್ಲಿ ವಾಹನಗಳ ಕೀಯನ್ನ ಇವರು ತೆಗೆದುಕೊಳ್ಳುವಂತಿಲ್ಲ. ಅಂದ್ರೆ ಪೊಲೀಸರು ಯಾವಾಗಲೂ ಕೂಡ ವಾಹನವನ್ನ ಅಡ್ಡ ಹಾಕದ ಸಂದರ್ಭದಲ್ಲಿ ತಕ್ಷಣ ಗಾಡಿ ಕೀಯನ್ನು ಎತ್ತಿಕೊಳ್ತಾ ಇದ್ರು, ಅದನ್ನ ಕೂಡ ಅವರು ಎತ್ತಿಕೊಳ್ಳುವಂತಿಲ್ಲ. ವೇಗವಾಗಿ ಚಲಾಯಿಸಿಕೊಂಡು ಬರುವ ವಾಹನಗಳನ್ನ ಕೂಡ ಬೆನ್ನತ್ತುವಂತಿಲ್ಲ. ಅಂದ್ರೆ ತುಂಬಾ ಸ್ಪೀಡ್ ಆಗಿ ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಇವರು ಅವ್ರನ್ನ ಚೇಸ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಿದ್ರು, ಅದನ್ನು ಕೂಡ ನೀವು ಮಾಡುವಂತಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಬದಲಿಗೆ ವಾಹನದ ನೋಂದಣಿ ಸಂಖ್ಯೆಯನ್ನು ಗುರುತಿಸಿ ನಿಯಂತ್ರಣ ಕೋಣೆಗಳಿಗೆ ಮಾಹಿತಿಯನ್ನು ರವಾನಿಸಬೇಕು. ತಪಾಸಣೆ ವೇಳೆ ಏನು ಇವರು ಒಂದು ಜಾಕೆಟ್ ಅನ್ನು ಹಾಕೊಳ್ಬೇಕಾಗುತ್ತೆ, ಅದು ರಿಫ್ಲೆಕ್ಟ್ ಆಗ್ತಾ ಇರಬೇಕು. ಆ ಸಂದರ್ಭದ ಒಂದು ಜಾಕೆಟ್ ಅನ್ನ ಇವರು ಬಳಸಲೇಬೇಕು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಕಡ್ಡಾಯವಾಗಿ LED ಬ್ಯಾಟನ್ ಗಳನ್ನ ಇವರು ಉಪಯೋಗಿಸಲೇಬೇಕು. ತಪಾಸಣೆ ವೇಳೆ ಕಡ್ಡಾಯವಾಗಿ ಬಾಡಿ ವಾರ್ನ್ ಕ್ಯಾಮೆರಾಗಳನ್ನ ಕೂಡ ತರಿಸಬೇಕು. ಅದೇ ರೀತಿಯಲ್ಲಿ ATMS ಮೂಲಕ ಪ್ರಕರಣವನ್ನು ದಾಖಲಿಸಬೇಕು. ಅಂದ್ರೆ ಸಂಪರ್ಕ ರಹಿತ ಘಟಕಗಳ ಮೂಲಕ ಕ್ಯಾಮೆರಾಗಳ ಮುಖಾಂತರವಾಗಿ ಇವರು ಪ್ರಕರಣವನ್ನು ದಾಖಲಿಸಬೇಕು ಅನ್ನೋದನ್ನ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಅನಾಹುತಗಳನ್ನ ತಪ್ಪಿಸಲು ಸಂಚಾರ ನಿಯಮ ಪಾಲನೆಗೆ ಜಾಗೃತಿ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಮುಖ್ಯವಾಗಿ ವಾಹನಗಳ ವೇಗವನ್ನು ಇಳಿಸಲು 150 ಮೀಟರ್ ಮೊದಲೇ ರಿಫ್ಲೆಕ್ಟಿವ್ ಅನ್ನ ಅಳವಡಿಸಬೇಕು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಅಂದ್ರೆ ಸಾಕಷ್ಟು ಕ್ರಮಗಳನ್ನ ಈಗಾಗಲೇ ಈ ಹಿಂದೂ ಕೂಡ ಇತ್ತು, ಆದ್ರೆ ಅದು ಸರಿಯಾದ ರೀತಿಯಲ್ಲಿ ಪಾಲನೆ ಆಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಮತ್ತೆ ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಯಾವುದೇ ಒಂದು ಕ್ರಮವನ್ನ, ಈ ರೀತಿ ಒಂದು ಸುರಕ್ಷತಾ ಕ್ರಮಗಳನ್ನ ಉಲ್ಲಂಘಿಸಿ ನೀವು ವಾಹನವನ್ನ ತಡೆಯುವಂತಿಲ್ಲ. ಯಾವುದೇ ಒಂದು ವಿಚಾರಕ್ಕೆ ಯಾವುದೇ ಒಂದು ವಾಹನ ಬರ್ತಾ ಇದೆ ಅನ್ನುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ನೀವು ಬೇಕಾಬಿಟ್ಟಿಯಾಗಿ ಬ್ಯಾರಿಕೇಡ್ ಅನ್ನು ಹಾಕುವಂತದ್ದು ಅಥವಾ ಎಲ್ಲಾದ್ರೂ ಒಂದ್ ಕಡೆ ಅವಿತು ಕುಳಿತು ಅನಂತರ ತಕ್ಷಣ ರಸ್ತೆಗೆ ಬರುವಂತ ಈ ರೀತಿಯಾಗಿ ಮಾಡುವಂತಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ವಾಸುದೇವ್. ರೈಟ್ ಪ್ರಜ್ವಲ್, ಥ್ಯಾಂಕ್ ಯು. ಒಟ್ಟಾರೆ ಪೊಲೀಸರು ಕಳ್ಳ ಪೊಲೀಸ್ ಆಟ ಆಡುವಾಗಿಲ್ಲ. ಎಲ್ಲೋ ಅವಿತು ಕೂತ್ಕೊಳ್ಳೋದು, ಈ ಗಾಡಿ ಹಿಂದುಗಡೆ ಕೂತ್ಕೊಳ್ಳೋದು, ಯಾವುದೋ ಮರದ ಬದಿಯಲ್ಲಿ ನಿಂತ್ಕೊಂಡಿರೋದು, ಕಳ್ಳರು ಬಂದ ಹಾಗೆ ಬರೋದು, ಒಮ್ಮೆಲೆ ಜಿಗಿದು ನಿಲ್ಲಿಸೋದು, ಈ ಥರದ ಕಳ್ಳ ಪೊಲೀಸ್ ಆಟ ಇನ್ನು ಮುಂದೆ ಆಡೋ ಹಾಗೆ ಇಲ್ಲ.
ಈ ಹಿಂದೆಯೂ ಕೂಡ ಈ ಎಲ್ಲ ರೂಲ್ಸ್ಗಳಿದ್ವು, ಆದರೆ ಫಾಲೋ ಆಗ್ತಾ ಇರಲಿಲ್ಲ. ಇದ್ರ ಮೇಲೆ ಒಂದು 4-5 ಹೊಸ ರೂಲ್ಸ್ಗಳನ್ನು ಹಾಕಿದ್ದಾರೆ. ಗೊತ್ತಿಲ್ಲ ಪೊಲೀಸರು ಅದು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾರೆ ಅಂತ. ನಿಯಮಗಳೆಲ್ಲ ಭಾಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಟ್ ಯಾರಾದರೂ ಪೊಲೀಸರು ನಿಲ್ಲಿಸಿದಾಗ ನಾವೇ ಹೇಳ್ತೀವಿ, ಸರ್ ರೂಲ್ಸಲ್ಲಿ ಇದೆಯಲ್ಲ ಸರ್, ಕೀ ತಗೊಳಂಗಿಲ್ಲ ನೀವು, ಕೀ ಹೆಂಗೆ ತಗೊಂಡ್ರಿ, ಯಾವನ ನೀನು ಮಾತಾಡೋನು ಅಂತಾರೆ, ದಬಾಯಿಸ್ತಾರೆ, ನಿನ್ನ ಮೇಲೆ 4 ಕೇಸ್ ಹಾಕ್ತೀನಿ ಅಂತಾರೆ. ಈ ಥರದ ಆ್ಯಟಿಟ್ಯೂಡನ್ನು ಮೊದಲು ಪೊಲೀಸರು ಬಿಟ್ಟುಬಿಡಬೇಕು. ಒಂದು ಪಾಪ ಸಣ್ಣ ಮಗು, ಏನೂ ಅರಿಯದ ಕಂದಮ್ಮ, ಈ ಪೊಲೀಸರ ನಿರ್ಲಕ್ಷ್ಯ ಬಲಿಯಾಗಿ ಹೋಗಿದೆ. ಇದು ಒಂದೇ ಒಂದು ಕೇಸ್ ಅಲ್ಲ, ಪಾಪ ಸಣ್ಣ ಮಗು ಈ ಥರದ ಕೇಸ್ ಆಗಿದೆ, ನಾವು ಹೇಳ್ತಾ ಇದ್ದೀವಿ. ಇದನ್ನು ಹೊರತುಪಡಿಸಿದಂತೆ ಸಾಕಷ್ಟು ಕೇಸ್ಗಳು ಹೀಗಿದ್ದಾವೆ. ಪೊಲೀಸರು ಬಂದರೂ ಮಧ್ಯ ಅಡ್ಡಗಟ್ಟಿದ್ರು ಅನ್ನೋ ಕಾರಣಕ್ಕೆ ಬೈಕನ್ನ ತಿರುಗಿಸ್ಕೊಂಡು ಯದ್ವಾ ತದ್ವಾ ಓಡಿಸ್ಕೊಂಡು ಮತ್ತೊಬ್ಬನ ಯಾರಿಗೋ ಆಕ್ಸಿಡೆಂಟ್ ಮಾಡಿ ಜೀವ ಕಳ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಇದರ ಮಧ್ಯೆ ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಇನಿಷಿಯೇಟಿವನ್ನು ತಗೊಂಡಿದೆ. ಈಗಾಗಲೇ ಒಂದು ಹೊಸ ಸೂಚನೆ ಕೊಟ್ಟಿದೆ. ಸೊ ಈ ಸೂಚನೆಯನ್ನು ಫಾಲೋ ಮಾಡಿದ್ರೆ ನಿಜಕ್ಕೂ ಈ ಥರದ ಮ್ಯಾನ್ ಹ್ಯಾಂಡ್ಲಿಂಗ್ಗಳು ತಪ್ಪಬಹುದೇನೋ ಮುಂದಿನ ದಿನಗಳಲ್ಲಿ. ಜೊತೆಗೆ ಪೊಲೀಸರು ಅನ್ಕೋಬೇಕು, ಭಾವಿಸಬೇಕು, ನಮ್ಮ ಇಲಾಖೆ ಇರೋದು ಹಣ ಕಲೆಕ್ಟ್ ಮಾಡೋದಕ್ಕಲ್ಲ, ದುಡ್ಡು ಕಲೆಕ್ಟ್ ಮಾಡೋದಕ್ಕಲ್ಲ, ಲಾ ಆ್ಯಂಡ್ ಆರ್ಡರನ್ನು ಫಾಲೋ ಮಾಡೋ ಹಾಗೆ ಮಾಡೋದಕ್ಕೆ. ಇದನ್ನು ತಿಳ್ಕೊಂಡ್ರೆ ಸರಿ ಹೋಗ್ಬೋದೇನೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.